ಕೇಂದ್ರ ಸರ್ಕಾರದ ಬಜೆಟ್ ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನ ನಾ ಇನ್ನು ನೋಡ್ಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತಹದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡ್ಲೆಕಾಯಿ ತಿನ್ನಕ್ಕೆ ಇರೋದ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚೆಂಬು. ನಮ್ಗೆ ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂತ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂತಹ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂತ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರ್ನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸ್ಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ರೆ, ದುಡಿದು ತೆರಿಗೆ ಕಟ್ಟಿದಂತ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಿಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ ಇವತ್ತು ಕರ್ನಾಟಕದ ಜನ. ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳಿದ್ದೇನೆ ನಾನು, ಈಗಾಗಲೇ ಮೊನ್ನೆ ಇದ್ದಲ್ಲಪ್ಪ. ಇಲ್ಲ ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನ ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮ್ಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನ ಚಾಚು ತಪ್ಪದೆ ಅನುಸರಿಸುವಂತಹದನ್ನ ಮಾಡಿ. ಯಾಕೆಂದ್ರೆ ಹೈಕೋರ್ಟ್ ಸೂಚನೆ ಕೊಟ್ಟಾಗ ಸರ್ಕಾರ ಗೌರವಿಸಬೇಕಾಗತ್ತೆ. ಹೈಕೋರ್ಟ್ ಬಗ್ಗೆ ನಮ್ಗೆ ಗೌರವ ಇದೆ. ಹೈಕೋರ್ಟ್ನ ಸೂಚನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂತ ಸೂಚನೆಯನ್ನ ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡಿ ಹೈಕೋರ್ಟ್ ಕೊಟ್ಟಿರುವ ಸಮಯದ ಒಳಗಡೆ ಅವರಿಗೆ ಸ್ಟೇಟ್ಮೆಂಟ್ ಅನ್ನ ಸಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೆ. ಯಾಕೆ ವಿಳಂಬ ಅಂತ ಹೊಸ ಕಾನೂನು ಮಾಡೋದು ನೋಡಿ, ತಾವು ನಮ್ಗೆ ಕೇಳ್ತಾ ಇದ್ದೀರಾ. ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನ್ ಅವ್ರು ಬರೀ ಸ್ಟೇಟ್ಮೆಂಟ್ ಕೊಡಕ್ ಮಿನಿಸ್ಟರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರ ಆಕ್ಟ್ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದ್ ಬಿಟ್ರೆ, ಇವತ್ತು ಮೈಕ್ರೋ ಫೈನಾನ್ಸ್ ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇಲ್ಲ ನಮ್ಗೆ, ಹೌದು. ಆದ್ರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನ ಮಾಡಬಹುದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ.
ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನ 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನ ಅಂದ್ರೆ ವಿಧೇಯಕವನ್ನ ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗುತ್ತೆ. ಆ ಕೆಲಸವನ್ನ ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸ್ ಅನ್ನ ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಬೋದು ಬಿಡ್ಬೋದು, ಆದ್ರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನ ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ ನೆರವಿಗೆ ನಾವು ಧಾವಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ.